ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳ ನಡುವೆ ಅಪಘಾತ ಸಂಭವಿಸಿದೆ. ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ ಭೀಕರ ಅಪಘಾತ ಸಂಭವಿಸಿರುವಂತದ್ದು. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳ ನಡುವೆ ಅಪಘಾತ. ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಸಿಗ್ನಲ್ ಬಳಿ ನಿಂತಿದ್ದ ಬಸ್ಗೆ ಮತ್ತೊಂದು ಬಸ್ ಡಿಕ್ಕಿಯಾಗಿರುವಂತದ್ದು. ಡಿಕ್ಕಿ ಹೊಡೆದ ರಭಸಕ್ಕೆ ನಜ್ಜುಗುಜ್ಜಾದ ಬಸ್ನ ಮುಂಭಾಗ. ಬಸ್ ಚಾಲಕನ ಸ್ಥಿತಿ ಚಿಂತಾಜನಕ. 13ಕ್ಕೂ ಹೆಚ್ಚು ಜನರಿಗೆ ಈಗ ಗಾಯ ಆಗಿರುವಂತದ್ದು. ಬಸ್ನ ಕಂಬಿಯೊಳಗೆ ಕಾಲು ಸಿಲುಕಿ ಯುವತಿ ಪರದಾಟ. ಡ್ರೈವರ್ ಹಿಂದಿನ ಸೀಟ್ನಲ್ಲಿ ಕುಳಿತಿದ್ದಂತಹ ಯುವತಿ ಬಸ್ನಲ್ಲಿ ಕಾಲು ಸಿಲುಕಿ ಹೊರತೆಗೆಯಲು ಪರದಾಟವನ್ನ ನಡೆಸಿದ್ದಾಳೆ ಯುವತಿ. ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇನ್ನು ಕೂಡ ಹಲವು ಪ್ರಯಾಣಿಕರಿಗೆ ಈಗ ಗಂಭೀರ ಗಾಯ ಆಗಿರುವಂತದ್ದು. ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ. ಭೀಕರ ಅಪಘಾತದಿಂದ ಬಿಎಂಟಿಸಿ ಬಸ್ ಡ್ರೈವರ್ನ ಸ್ಥಿತಿ ಚಿಂತಾಜನಕವಾಗಿದೆ, ಗಂಭೀರವಾಗಿರುವಂತದ್ದು. ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳ ನಡುವೆ ಅಪಘಾತ ನಡೆದಿದೆ. ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ ಭೀಕರ ಅಪಘಾತ ಸಂಭವಿಸಿರುವಂತದ್ದು. ಇದು ಸಿಗ್ನಲ್ ಬಳಿ ನಿಂತಿದ್ದ ಬಸ್ಗೆ ಮತ್ತೊಂದು ಬಸ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ಪರಿಣಾಮಕ್ಕೆ ಇದೀಗ ಬಸ್ನ ಮುಂಭಾಗ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಬಸ್ ಚಾಲಕನ ಸ್ಥಿತಿ ಚಿಂತಾಜನಕವಾಗಿದ್ದು 13ಕ್ಕೂ ಹೆಚ್ಚು ಜನರಿಗೆ ಈಗ ಗಾಯ ಕೂಡ ಆಗಿರುವಂತದ್ದು. ಬಸ್ನ ಕಂಬಿಯೊಳಗೆ ಕಾಲು ಸಿಲುಕಿ ಯುವತಿ ಪರದಾಟವನ್ನ ನಡೆಸಿದ್ದಾಳೆ. ಪಾಪ ಕಾಲು ಸಿಕ್ಕಾಕೊಂಡ್ಬಿಟ್ಟಿದೆ. ಡ್ರೈವರ್ನ ಹಿಂದಿನ ಸೀಟ್ನಲ್ಲಿ ಕುಳಿತಿದ್ದಂತಹ ಯುವತಿ, ಆಕೆಯ ಕಾಲು ಸಿಕ್ಕಾಕೊಂಡಿರುವಂತದ್ದು. ಕಂಬಿಗಳ ನಡುವೆ ಕಾಲು ಸಿಲುಕಿ ಈಗ ಹೊರತೆಗೆಯೋದಕ್ಕೂ ಕೂಡ ಪರದಾಟವನ್ನ ನಡೆಸ್ತಾ ಇರುವಂತದ್ದು. ತಕ್ಷಣಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಈಗ ಕಾರ್ಯಾಚರಣೆ ಮುಂದುವರಿತಾ ಇದೆ. ಹಲವು ಪ್ರಯಾಣಿಕರಿಗೆ ಗಂಭೀರ ಗಾಯ ಆಗಿರುವಂತದ್ದು. ಆಸ್ಪತ್ರೆಗೂ ಕೂಡ ಅವರನ್ನ ದಾಖಲು ಮಾಡಲಾಗಿದೆ. ಭೀಕರ ಅಪಘಾತದಿಂದ ಬಿಎಂಟಿಸಿ ಬಸ್ ಡ್ರೈವರ್ ಸ್ಥಿತಿ ಕೂಡ ಗಂಭೀರ ಆಗಿರುವಂತದ್ದು. ಬೆಂಗಳೂರಿನಲ್ಲಿ ಇದೀಗ ಬಿಎಂಟಿಸಿ ಬಸ್ಗಳ ನಡುವೆ ಭಾರಿ ಅಪಘಾತ ಸಂಭವಿಸಿರುವಂತದ್ದು. ಸಿಗ್ನಲ್ನಲ್ಲಿ ನಿಂತಿರುವಂತಹ ಬಸ್ಗೆ ಮತ್ತೊಂದು ಬಸ್ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದಿರುವಂತಹ ಪರಿಣಾಮದ ರಭಸಕ್ಕೆ ಮುಂದಿನ ಏನು ಮುಂಭಾಗ ಇರುತ್ತಲ್ವಾ, ಫ್ರಂಟ್, ಅದು ಪೂರ್ತಿ ನಜ್ಜುಗುಜ್ಜಾಗಿ ಹೋಗಿದೆ. ಇನ್ನು ಚಾಲಕನ ಸ್ಥಿತಿ ಕೂಡ ಗಂಭೀರವಾಗಿರುವಂಥದ್ದು. ಚಾಲಕನ ಹಿಂಬದಿ ಸೀಟ್ ಏನಿರುತ್ತಲ್ವಾ, ಅಲ್ಲಿ ಕೂತಂತ ಯುವತಿಯ ಕಾಲು ಈಗ ಕಬ್ಬಿಣದ ರಾಡ್ ಒಳಗಡೆಗೆ ಅಂದ್ರೆ ಸಿಲುಕಿಕೊಂಡಿದೆ. ಕಬ್ಬಿಣದ ಏನು ಲೈನ್ಗಳು ಇರುತ್ತಲ್ವಾ, ಅಲ್ಲಿ ಸಿಲುಕಿಕೊಂಡಿರುವಂಥದ್ದು. ಪಾಪ ಪರದಾಡ್ತಾ ಇದ್ದಾಳೆ ತೆಗೆದುಕೊಳ್ಳೋದಕ್ಕೆ ಕಾಲನ್ನ. ಅಗ್ನಿಶಾಮಕ ಸಿಬ್ಬಂದಿ ಕೂಡ ಹೊರಗಡೆ ಬಂದು ಅವರಿಗೊಂದು ಸಹಾಯ ಮಾಡ್ತಾ ಇರುವಂಥದ್ದು, ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಬಸ್ನ ಕಂಬಿಯೊಳಗೆ ಕಾಲು ಸಿಲುಕಿ ಯುವತಿ ಪರದಾಟವನ್ನ ನಡೆಸ್ತಾ ಇರುವಂಥದ್ದು. ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಇನ್ನೂ ಕಾರ್ಯಾಚರಣೆ ಮುಂದುವರಿತಾ ಇದೆ. ಹಲವು ಪ್ರಯಾಣಿಕರಿಗೆ ಗಂಭೀರ ಗಾಯ ಆಗಿರುವಂಥದ್ದು. ಆಸ್ಪತ್ರೆಗೆ ಇದೀಗ ಅವರನ್ನೆಲ್ಲ ದಾಖಲು ಕೂಡ ಮಾಡಲಾಗಿದೆ. ಚಿಕಿತ್ಸೆ ಮುಂದುವರಿತಾ ಇರುವಂಥದ್ದು. ಜೊತೆಗೆ ಭೀಕರ ಅಪಘಾತದಿಂದ ಬಿಎಂಟಿಸಿ ಬಸ್ ಡ್ರೈವರ್ನ ಸ್ಥಿತಿ ಕೂಡ ಗಂಭೀರ ಆಗಿದೆ. ಪಾಪ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಶಾಲೆಗೆ ಹೋಗೋರು ಇರ್ತಾರೆ, ಕಾಲೇಜಿಗೆ ಹೋಗೋರು ಇರ್ತಾರೆ. ಸಿಗ್ನಲ್ನಲ್ಲಿ ನಿಂತಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಅವಘಡ ಸಂಭವಿಸಿರುವಂಥದ್ದು. ಒಂದು ಬಸ್ ನಿಂತಿರುತ್ತೆ, ಮತ್ತೊಂದು ಬಸ್ ಬಂದು ಡಿಕ್ಕಿ ಹೊಡೆಯುತ್ತೆ. ಬಿಎಂಟಿಸಿ ಬಸ್ಗಳ ನಡುವೆ ಈ ಒಂದು ಅಪಘಾತ ಸಂಭವಿಸಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ 2 ಬಿಎಂಟಿಸಿ ಬಸ್ಗಳ ನಡುವೆ ಒಂದು ಡಿಕ್ಕಿ ಆಗಿರುವಂತದ್ದು. ಬೆಂಗಳೂರಿನ ಕೇರ್ ಸರ್ಕಲ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ವಾಯು ವಜ್ರ ಬಸ್ಗೆ ಹಿಂದೆ ಬರ್ತಾ ಇದ್ದಂತ ಒಂದು ಬಿಎಂಟಿಸಿ ಬಸ್ ಡಿಕ್ಕಿ ಆಗಿರುವಂತ ಪರಿಣಾಮ ಹಲವು ಪ್ರಯಾಣಿಕರಿಗೆ ಗಾಯ ಆಗಿರುವಂತದ್ದು. ನಾನು ಇದೀಗ ಒಂದು ಕೇರ್ ಸರ್ಕಲ್ ನ ಬಸ್ ನಿಂತಿರುವಂತ ಜಾಗದಲ್ಲಿ ಇದೀನಿ. ನೀವು ನೋಡ್ತಾ ಇರುವಂತದ್ದು ಈ ಒಂದು ವಾಯು ವಜ್ರ ಬಸ್ಗೆ ಏನೋ ಒಂದು ಹಿಂದೆ ಬಂದಂತ ಒಂದು ಬಿಎಂಟಿಸಿ ಬಸ್ ಒಂದು ಡಿಕ್ಕಿ ಆಗಿರುವಂತದ್ದು. ಪರಿಣಾಮ ಏನು ಹಲವು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ನೀವು ನೋಡ್ತಾ ಇರುವಂತದ್ದು ಯಾವ ರೀತಿ ಡಿಕ್ಕಿ ಆಗಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಈ ಬಸ್ಸು
ಹಿಂದ್ಗಡೆಯಿಂದ ಬೇರೆ ಒಂದು ಬಸ್ಸು ಬಂದು ಡಿಕ್ಕಿ ಅಂದರೆ ಈ ಒಂದು ಬಸ್ಸು ಸಿಗ್ನಲಲ್ಲಿ ನಿಂತಿತ್ತು. ಈ ಒಂದು ಬಸ್ಗೆ ಹಿಂದೆಯಿಂದ ಮತ್ತೊಂದು BMTC ಬಂದು ಡಿಕ್ಕಿ ಆಗಿರುವಂಥದ್ದು. ಜೊತೆಗೆ ಮತ್ತೊಂದು BMTC ಬಸ್ನಲ್ಲಿದ್ದಂತಹ ಮಹಿಳೆಗೂ ಸಹ ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು. ಜೊತೆ ಕೂಡಲೇ ಸ್ಥಳದಲ್ಲಿ ಪೊಲೀಸರು ಸಹ ಮತ್ತು ಸಾರ್ವಜನಿಕರು ಎಲ್ಲರೂ ಸಹ ರಕ್ಷಣೆಯನ್ನು ಮಾಡಿ ಮಹಿಳೆಯರನ್ನು ಮತ್ತು ಪ್ರಯಾಣಿಕರು ಯಾರಿದ್ರು ಅವರೆಲ್ಲರನ್ನೂ ಸಹ ಒಂದು ಸ್ಥಳೀಯ ಒಂದು ಆಸ್ಪತ್ರೆಗೆ ದಾಖಲು ಮಾಡಿರುವಂಥದ್ದು. ನಾನು ಇದೀಗ BMTC ಬಸ್ ವಾಯುವಜ್ರ ಬಸ್ ಏನಿದೆ, ಈ ಒಂದು ವಾಯುವಜ್ರ ಬಸ್ನಲ್ಲಿ ನೀವು ನೋಡ್ತಾ ಇರುವಂಥದ್ದು ಯಾವ ರೀತಿ ಜಖಮ್ ಆಗಿದೆ. ಸೀಟುಗಳು ಹಿಂದ್ಗಡೆ ಲಾಸ್ಟ್ ಸೀಟ್ ಏನಂತ ಕರಿತೀವಿ, ಆ ಒಂದು ಸೀಟು ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ಏನಂದರೆ ಸಣ್ಣ ಪುಟ್ಟ ಗಾಯಗಳಾದಂಥ ಪ್ರಯಾಣಿಕರನ್ನು ಸ್ಥಳದಲ್ಲೇ ಇದ್ದಂತಹ ಒಂದು ಸ್ಥಳೀಯರು ಮತ್ತು ಪೊಲೀಸರು ರಕ್ಷಣೆಯನ್ನು ಮಾಡಿ ಅವರು ಏನೋ ಒಂದು ಅಂದರೆ ಇಲ್ಲಿರುವಂಥ ಒಂದು ಆಸ್ಪತ್ರೆಗಳಿಗೆ ದಾಖಲು ಮಾಡಿರುವಂಥದ್ದು. ಯಾರಿಗೂ ಸಹ ಪ್ರಾಣಾಪಾಯವಾಗಿಲ್ಲ, ಕೇವಲ ಒಂದು ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು. ಹಿಂದೆ ಕೂತಿದ್ದಂಥ ಪ್ರಯಾಣಿಕರು ಇರ್ಬೋದು ಮತ್ತು ಮಹಿಳೆಯರು ಇರ್ಬೋದು, ಎಲ್ಲರೂ ಸಹ ಒಂದು ಸಣ್ಣ ಪುಟ್ಟ ಗಾಯಗಳಾಗಿರೋದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಂಥ ವ್ಯವಸ್ಥೆಗಳು ಅಂದರೆ ಮೇಜರಾಗಿ ಯಾವುದೇ ರೀತಿಯಂಥ ಘಟನೆಗಳು ಆಗಿಲ್ಲ. ಸದ್ಯಕ್ಕೆ ಏನೋ ಎರಡು ಬಸ್ಸುಗಳು ಏನು ಡಿಕ್ಕಿಯಾಗಿತ್ತು, ಇದನ್ನೆಲ್ಲನೂ ಸಹ ಪೊಲೀಸರು ಮತ್ತು ಸಾರ್ವಜನಿಕರು ಅಗ್ನಿಶಾಮಕ ದಳದ ಎಲ್ಲರೂ ಸಹ ಬಂದು ಕೂಡಲೇ ಅದನ್ನು ಬಸ್ಸನ್ನು ರಿಮೂವ್ ಮಾಡಿರುವಂಥದ್ದು. ಮತ್ತು ಎರಡು ಬಸ್ಗಳನ್ನು ಬೇರ್ಪಡಿಸಿ ಮತ್ತು ಯಾರ್ಯಾರು ಗಾಯಗಳಾಗಿದ್ದಾರೆ ಅವರೆಲ್ಲರೂ ಸಹ ಒಂದು ಆಸ್ಪತ್ರೆಗೆ ದಾಖಲು ಮಾಡಿ ಪೊಲೀಸರು ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ಮಾಡಿ ಈ ಘಟನೆ ಬಗ್ಗೆ ಒಂದು ಯಾವ ರೀತಿ ಘಟನೆ ಏನು ಆಯಿತು ಅನ್ನೋದ್ರ ಬಗ್ಗೆ ಒಂದು ಸಹ ಒಂದು CCTVಗಳನ್ನು ಪಡೆದು ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಅರುಣ್ ಕುಮಾರ್, ಅಶ್ವಗ್ ನ್ಯೂಸ್, ಬೆಂಗಳೂರು.